ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸ್ಸು ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶದ ಹಿನ್ನೆಲೆಯಲ್ಲಿ ಕರ್ನಾಟಕದ ಜಲಹಕ್ಕು, ರೈತರ ಹಿತಾಸಕ್ತಿ ಹಾಗೂ ರಾಜ್ಯದ ಜನರ ಕುಡಿಯುವ ನೀರಿನ ಹಕ್ಕನ್ನು ರಕ್ಷಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಶ್ವೇತಾ ಮೋಹನ್ ಗೌಡರವರ ನೇತೃತ್ವದಲ್ಲಿ ಸುಮಾರು 150ರಿಂದ 200 ಜನರು ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಕಚೇರಿಯಿಂದ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆ ಬಂದು ನಂತರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಸಾಂಕೇತಿಕ ಅಂತ ಅನ್ಕೊಂಡ್ರು ಕೂಡ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣೆಗೆ ನಮ್ಮ ನಾಯಕರ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ. ಈಗಾಗಲೇ ನಾವು ಡೆಲ್ಲಿಗೆ ಹೋಗಿ ಜಂತರ್ ಮಂತರ್ ಮುಂದೆ ಕೂಡ ನಾವು ಹೋರಾಟವನ್ನ ನಮ್ಮ ನಾಯಕರು ರೂಪಿಸ್ತಿದ್ದಾರೆ. ಮುಂದಿನ ದಿನ ರಕ್ಷಣೆಗೆ ನಮ್ಮ ರಾಜ್ಯಾಧ್ಯಕ್ಷರು ಅಣ್ಣ ಟಿ.ಎನ್. ಇವತ್ತು ನಮ್ಮ ಬೆಂಗಳೂರಿನ ಮಹಿಳಾ ಘಟಕಕ್ಕೆ ಈ ಒಂದು ವೇದಿಕೆಗೆ ಸಮರಸಿಂಹ ಟಿ.ಎನ್. ಗೌಡರಿಗೆ ಕಾವೇರಿಯ ಹೋರಾಟಕ್ಕೆ ಕಾವೇರಿ ಎಂದೆಂದು ಕಾವೇರಿ ಎಂದೆಂದು ರಕ್ತವನ್ನ ಚೆಲ್ಲುತ್ತೇವೆ ರಕ್ತವನ್ನ ಚೆಲ್ಲುತ್ತೇವೆ. ಕಾವೇರಿ ರಕ್ಷಣೆ ಯಾರ ಹೊಣೆ ಯಾರ ಹೊಣೆ ಕಾವೇರಿ ರಕ್ಷಣೆ ಯಾರ ಹೊಣೆ ಯಾರ ಹೊಣೆ ರಕ್ತವನ್ನ ಚೆಲ್ಲುತ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡರ ಹೋರಾಟಕ್ಕೆ ಕಾವೇರಿ ನೀರು ನಮ್ಮ ಹಕ್ಕು ನಮ್ಮ ಹಕ್ಕು ಕಾವೇರಿ ನೀರು ಕನ್ನಡಿಗರ ಹಕ್ಕು ಕನ್ನಡಿಗರ ಹಕ್ಕು ರಕ್ತವನ್ನ ಚೆಲ್ಲುತ್ತೇವೆ ರಕ್ತವನ್ನ ಚೆಲ್ಲುತ್ತೇವೆ. ಕಾವೇರಿ ಹೋರಾಟಕ್ಕೆ ಕಾವೇರಿ ಹೋರಾಟಕ್ಕೆ ತಮಿಳುನಾಡು ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾವೇರಿ ನ್ಯಾಯಮಂಡಳಿಗೆ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹೋರಾಟ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ರಕ್ಷಣೆ ಯಾರ ಹೊಣೆ ಯಾರ ಹೊಣೆ ಕಾವೇರಿ ಎಂದೆಂದು ಕಾವೇರಿ ಎಂದೆಂದು ರಕ್ತವನ್ನ ಚೆಲ್ಲುತ್ತೇವೆ ರಕ್ತವನ್ನ ಚೆಲ್ಲುತ್ತೇವೆ. ಕಾವೇರಿ ರಕ್ಷಣೆ ಯಾರ ಹೊಣೆ ಯಾರ ಹೊಣೆ ಕಾವೇರಿ ರಕ್ಷಣೆ ಯಾರ ಹೊಣೆ ಯಾರ ಹೊಣೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ.ಎನ್. ಗೌಡರಿಗೆ ಕಾವೇರಿ ಪರವಾದ ಹೋರಾಟಕ್ಕೆ ಕಾವೇರಿ ಪರವಾದ ಹೋರಾಟಕ್ಕೆ ಕಾವೇರಿ ಎಂದೆಂದು ಕಾವೇರಿ ಎಂದೆಂದು ರಕ್ತವನ್ನ ಚೆಲ್ಲುತ್ತೇವೆ ರಕ್ತವನ್ನ ಚೆಲ್ಲು ಕಾವೇರಿ ಎಂದೆಂದು ಕಾವೇರಿ ಎಂದೆಂದು ಖಂಡಿತವಾಗಿ ನೋಡಿ. ಇವತ್ತು ನಮ್ಮ ಕರ್ನಾಟಕ ಮಾನವನ ಮೂಲಭೂತ ಹಕ್ಕು ಕಾವೇರಿ. ಕಾವೇರಿಗಾಗಿ ನಾವು ಖಾಲಿ ಕೊಡೋ ಆದೇಶ ಆಚೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇದೆಲ್ಲ ಸಾಂಕೇತಿಕ ಹೋರಾಟ. ಯಾಕಂದ್ರೆ ಕಾವೇರಿ ವಿಚಾರವಾಗಿ ನಮ್ಮ ಮೇಲೆ ಸಾಕಷ್ಟು ಮೊಕದ್ದಮೆಗಳಿವೆ. ಇನ್ನು 100 ಕೇಸ್ ಹಾಕಿದ್ರು ಸರಿ, 100 ಬಾರಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊರಡಿಸಿರುವಂತಹ ಆದೇಶವನ್ನ ಕಾವೇರಿ ನೀರು ನಿರ್ಮಾಣ
ಮಂಡಳಿ ಏನಿದೆ ಅದನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡೋದ್ರ ಜೊತೆಗೆ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರಿಗೆ ಮರಣ ಶಾಸನ ಬರೀಲಿಕ್ಕೆ ಹೊರಟಿದೆ. ಇವತ್ತು ನಮ್ಮ ಕರ್ನಾಟಕದ ಡ್ಯಾಮ್ಗಳಲ್ಲಿ ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ತಿಳಿದಿರಾ, ಅಲ್ಲಿನ ನೀರಿನ ಮಟ್ಟವನ್ನ ತಿಳಿದಿರಾ, ಅವೈಜ್ಞಾನಿಕವಾಗಿ ಏನು ಇಷ್ಟು TMC ನೀರು ಬಿಡ್ಲೇಬೇಕು ನೀವು ತಮಿಳುನಾಡಿಗೆ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಬಿಡ್ಲೇಬೇಕು ಅಂತ ಏಕಾಏಕಿ ಆದೇಶ ಮಾಡಿರುವಂತದನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾಯಕರು ನಾರಾಯಣಗೌಡರು ಖಂಡಿಸಿ ಮೊನ್ನೆ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವತ್ತು ಮಹಿಳಾ ಘಟಕದ ವತಿಯಿಂದ ಇವತ್ತು ಖಾಲಿ ಕೊಡ ಪ್ರದರ್ಶನ ಮಾಡುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದೀವಿ ಸಾಂಕೇತಿಕವಾಗಿ.